ಗುಡ್ ಮಾರ್ನಿಂಗ್. ನಾನು ಯಾಕೆ ಇವತ್ತು ತಂದೆಯ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ, ಇವತ್ತು ಜಗತ್ತಿನ ಎಲ್ಲ ಕಡೆ ಫಾದರ್ಸ್ ಡೇಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ನನ್ನ ಎರಡು ಮನದಾಳದ ಮಾತುಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡ್ತಾ ಇದ್ದೇನೆ. ತಂದೆ ಎಂದರೇನೆ ಒಂದು ಗಂಭೀರ ಸ್ವರೂಪ. ತಂದೆ ಎಂದರೇನೆ ಒಂದು ಕಾಣದ ಕೈ. ತಂದೆ ಎಂದರೇನೆ ತಾಯಿ ಮಕ್ಕಳ ಆಶಾಕಿರಣ. ತಂದೆ ಎಂದರೇನೆ ಜಗತ್ತಿನ ಒಂದು ಅದ್ಭುತ. ತಂದೆ ಎಂದರೇನೆ ನಮ್ಮ ಜೀವನದ ಬುನಾದಿ. ತಂದೆ ಎಂದರೇನೆ ನಮ್ಮನ್ನ ಕಂಡು ಕಾಣದೆ ಮಾಡುತ್ತಿರುವಂತಹ ತಂದೆ ಎಂದರೆ ಕರುಣಾಮಯಿ. ತಂದೆ ಅಂದರೆ ಮನೆಯ ಒಂದು ಬುನಾದಿ. ತಂದೆ ಎಂದರೆ ಕಣ್ಣಿಗೆ ಕಾಣದ ಪ್ರೀತಿ. ತಂದೆ ಎಂದರೆ ಕಣ್ಣಿಗೆ ಕಾಣದ ವಾತ್ಸಲ್ಯ. ನಾವೆಲ್ಲರೂ ತಂದೆಯ ಒಂದು ಗಂಭೀರದ ಮುಖವನ್ನು ನೋಡಿದ್ದೇವೆ. ಆದರೆ ಇವತ್ತಿನಿಂದ ಸ್ವಲ್ಪ ಪ್ರಯತ್ನ ಪಡೋನು ತಂದೆಯ ಒಂದು ಆ ಹೂವಿನಂತ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋಕೆ. ಯಾಕಂದ್ರೆ ಅವರು ನಮಗೆ ಬೈತಾರೆ, ಅವರು ನಮಗೆ ರಿಸ್ಟ್ರಿಕ್ಷನ್ ಆಗ್ತಾರೆ, ಅವರು ನಮಗೋಸ್ಕರ ಬಹಳ ಕಠೋರವಾದಂತಹ ಒಂದು ಮಾತುಗಳನ್ನ ಆಡ್ತಾರೆ. ಆದರೆ ಎಲ್ಲದರ ಹಿಂದೆನೂ ಒಂದು ಭಾವಾರ್ಥ ಇರುತ್ತೆ. ಅವರು ಅನುಭವಿಸಿದಂತಹ ಕೆಲವೊಂದು ಸನ್ನಿವೇಶಗಳು, ಅವರಪ್ಪರಿಂದ ಕಲ್ತಂತಹ ಕೆಲವೊಂದು ಸನ್ನಿವೇಶಗಳು ಅವು ನಿಮ್ಮನ್ನ ಒಂದು ಒಳ್ಳೆ ದಾರಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಅವರು ಈ ರೀತಿ ಮಾಡ್ತಾರೆ ಹೊರತಾಗಿ ಅವರು ಯಾವ ಮಕ್ಕಳಿಗೂ ಕೂಡ ದುಃಖ ಕೊಡ್ಬೇಕನ್ನೋದಿರೋದಿಲ್ಲ. ಸೊ ನಾನು ಹೇಳೋದಿಷ್ಟೇ, ತಂದೆ ಹೇಗೆ ಇರ್ಬೋದು, ನಿಮ್ಮನ್ನ ಇಷ್ಟೊಂದು ದೊಡ್ಡವರನ್ನಾಗಿ ಲಾಲನೆ ಪಾಲನೆ ಮಾಡಿ ಓದಿಸಿ ಬೆಳೆಸಿ ನಿಮ್ಮನ್ನ ಒಬ್ಬ ಒಳ್ಳೆ ವ್ಯಕ್ತಿಯನ್ನಾಗಿ ಈ ಜಗತ್ತಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅಂತ ತಂದೆಯನ್ನ ನೀವು ಆ ಒಂದು ಗಂಭೀರವಾದ ಕಲ್ಲಿನಂತ ಮುಖವನ್ನು ನೋಡಬೇಡಿ ಪ್ಲೀಸ್. ಆ ಒಂದು ಒಳಗಿರುವ ಕಾಣದೇ ಇರುವಂತರವಾದ ಹೂವಿನಂತ ಹೃದಯವನ್ನು ನೋಡಿ. ಆವಾಗ ನಿಮಗೆ ಗೊತ್ತಾಗುತ್ತೆ ತಂದೆ ಅಂದ್ರೆ ಯಾರು ಅಂತ. ಇವತ್ತು ನಾನು ಹೇಳ್ತಾ ಇರೋ ಮಾತು ನಿಮಗೆ ಅರ್ಥ ಆಗದೆ ಇರಬಹುದು. ಮುಂದೊಂದು ದಿನ ನೀವು ತಂದೆ ಆದಾಗ ಅರ್ಥ ಆಗುತ್ತೆ ಏನು ಅಂತ, ತಂದೆಯ ಮಹತ್ವ. ಎಲ್ಲ ವಿಶ್ವದ ತಂದೆಯಂದಿರಿಗೂ ಕೂಡ ಹ್ಯಾಪಿ ಫಾದರ್ಸ್ ಡೇ. ಹೃದಯಪೂರ್ವಕವಾಗಿ ನಮಸ್ಕಾರ.